ಪ್ರಪಂಚ. ಕೆಟ್ಟ ಡೈರೆಕ್ಟರ್ಸ್ ಅಂತ ಇರೋಲ್ಲ ಸರ್, ಕೆಟ್ಟ ಸ್ಕ್ರಿಪ್ಟ್ಸ್ ಅಂತ ಇರುತ್ತೆ. ಅಹಂಗೆ, ಆತ್ರಕ್ಕೆ, ಜೀವನದ ಭಯಕ್ಕೆ, ದುಡ್ಡಿಗೆ, ಶೋಕಿಗೋಸ್ಕರ ಸಿನಿಮಾಗಳನ್ನ ಹಾಳು ಮಾಡ್ತಾರೆ ಸರ್ ಅಷ್ಟೇ. ಸಿನಿಮಾ ವ್ಯವಹಾರಕ್ಕೆ ಮೀರಿ ಕಲೆ. ನಿಮ್ಮ ಕತೆ ಹೇಳಿ ಸರ್. ಸಮಸ್ತ ರಿಪಬ್ಲಿಕ್ ಕನ್ನಡ ಟಿವಿ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ವಿಕ್ಟ್ರಿ ವಾಸು, ನಿರ್ದೇಶಕ ಮತ್ತು ನಟ. ಸರ್, ಈಗ ನೀವು ಆಸ್ ಎ ಪೊಲೀಸ್ ಆಫೀಸರ್ ಮಗ ಆಗಿದ್ದೀವಿ ಸರ್, ನಿಮ್ಗೆ ಲೈಕ್ ನಿಮ್ಮ ಅಪ್ಪ ಅವರು ಹೇಗೆ ಬಿಟ್ರಿ ಸರ್ ಫಿಲ್ಮ್ ಇಂಡಸ್ಟ್ರಿ ಕಡೆಗೆ? ಯಾರಾದ್ರೂ ಇದ್ರ ಬಿಫೋರ್? ಯೂಶಲ್ ಆಗಿ ನನಗೆ ನಮ್ಮ ತಂದೆಗೆ ನಾನು ಪೊಲೀಸ್ ಆಫೀಸರ್ ಆಗಬೇಕಂತ ತುಂಬ ಇಷ್ಟ. ನಮ್ಮಲ್ಲಿ ನಮ್ಮ ತಂದೆನೂ ಪೊಲೀಸ್ ಆಫೀಸರು, ನಮ್ಮ ಅಣ್ಣನೂ ಪೊಲೀಸ್ ಆಫೀಸರು. ಸೊ ಇಬ್ಬರು ಇರ್ತಾರಲ್ಲ, ನಾನು ಯಾಕೆ ಮತ್ತೇನು ಪೊಲೀಸ್ ಆಗಬೇಕು ಅನ್ನೋ ಕಾರಣಕ್ಕೆ ನನಗೆ ಹೋಗಕ್ಕೆ ಇಷ್ಟ ಆಗಿಲ್ಲ ಪೊಲೀಸ್ ಹುದ್ದೆಗೆ. ಸೊ ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಸ್ವಲ್ಪ ಕಲೆ ಬಗ್ಗೆ ತುಂಬ ಆಸಕ್ತಿ, ನಿರ್ದೇಶನದ ಬಗ್ಗೆ ತುಂಬ ದೊಡ್ಡ ಪ್ಯಾಷನ್ನು. ಸೊ ಆ ಕಾರಣದಿಂದಾಗಿ ನಾನು ಸಿನಿಮಾಗೆ ಬಂದೆ. ನಾನು ಬೇಸಿಕಲಿ ಫಸ್ಟ್ ಬಂದ್ಬಿಟ್ಟು ನಾನು ಡಿಸ್ಟ್ರಿಬ್ಯೂಟರ್. ನಾನು ಅವಾಗ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಅರೌಂಡ್ ಒಂದು 83, 85 ನಾನೊಬ್ಬ ಡಿಸ್ಟ್ರಿಬ್ಯೂಟರ್. ಸೊ ಆ ಡಿಸ್ಟ್ರಿಬ್ಯೂಷನ್ ಇಲ್ಲ ಅಂತಂದರೆ ಜಾಸ್ತಿ ಕೆಲಸ ಇರಲ್ಲ. ನಮ್ಮ ಒಂದು ಚೇಷ್ಟೆಗೆ ನಮ್ಮ ಇನ್ನೂ ತುಂಬ ತುಂಬ ಹೆಂಗು ಆ ಥರ ಒಂಥರ ಕುದೀತಿರೋ ಒಂದು ರಕ್ತ ಅವಾಗ. ಆ ಟೈಮಲ್ಲಿ ಐಡ್ಲಾಗಿ ಕೂತ್ಕೊಳ್ಳೋಕೆ ನಂಗೆ ಇಷ್ಟ ಇರಲಿಲ್ಲ. ಆ ಕಾರಣದ ಹಂಗಾಗಿ ನಾನು ಅದನ್ನು ಕ್ವಿಟ್ ಮಾಡಿದೆ, ಡಿಸ್ಟ್ರಿಬ್ಯೂಷನ್ ಕ್ವಿಟ್ ಮಾಡಿಬಿಟ್ಟು. ಸೊ ನಮ್ಮ ಗುರುಗಳಾದಂಥ ಒಬ್ಬರು KS ಗೋಪಾಲಕೃಷ್ಣ ಅಂತ ಒಬ್ಬರು ಇದ್ದಾರೆ, ಮಲಯಾಳಮಲ್ಲಿ ತುಂಬ ದೊಡ್ಡ ಟಾಪ್ ಡೈರೆಕ್ಟರ್. ಸೊ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಅವಾಗ ಸುಮಾರು ಒಂದು 6 ಪಿಕ್ಚರು ನಾನು ಮಲಯಾಳಂ ಪಿಕ್ಚರು ಫಸ್ಟು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಅದು 85, 86 ಆ ಸಮಯದಲ್ಲಿ ಒಂದು 6 ಪಿಕ್ಚರ್. ಲೈಕ್ ಯಾವುದು ನಾನು ಮಾಡ್ಬೇಕಾದ್ರೆ ಎಲ್ಲ ರತೀಶ್ ಅಂತ ಇರೋದು ಮಲಯಾಳಂ ಹೀರೋ, ಭೀಮನ್ ರಘು, ಅನುರಾಧ, ಅವಳು ಟಾಪ್ ಹೀರೋಸ್ಗಳು. ಅವಾಗ ನಾವು ಕರಿದಾಗಂ, ಕಿರಾದಂ, ರಾಜವೆಂಬಾಳಂ, ಕಳಿ ಕಾರ್ಯಮಾವಿ, ಪಿಡಿಗಿಟ್ಟ ಪಿಳ್ಳಿ ಅಂತ ಸುಮಾರು ಚಿತ್ರಗಳು ನಾನು ಸಹ ನಿರ್ದೇಶನ ಕೆಲಸ ಮಾಡಿದೆ. ಸೊ ಅಲ್ಲಿಂದ ನಾನು ಮತ್ತೆ ಚೆನ್ನೈ ಬಂದೆ. ಈ ಚೆನ್ನೈಲಿ ನನಗೆ ವೆದರ್ ಸೂಟ್ ಆಗಲಿಲ್ಲ. ಅಯ್ಯೋ ತುಂಬ ನನಗೆ ಹಾರಿಬಲ್ ಅನ್ನಿಸ್ಬಿಡ್ತು. ಸೊ ಆ ಕಾರಣಕ್ಕೆ ಮತ್ತೆ ಅಗೇನ್ ತಿರ್ಗಾ ಬೆಂಗಳೂರಿಗೆ ವಾಪಸ್ ಹೋಗ್ಬಿಟ್ಟೆ. ತದನಂತರ ಈ ಮಣ್ಣಿನ ಸತ್ಯ ಅಂದ್ಬಿಟ್ಟು ಒಂದು ಸಿನಿಮಾ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಸುಮಾರು ಅಲ್ಲಿಂದ ನಾನು ಹತ್ತತ್ರ ಒಂದು 55-60 ಸಿನಿಮಾ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡಿದೆ. ತುಂಬ ದೊಡ್ಡ ಸಿನಿಮಾಗಳು, ಲೈಕ್ ಶ್ರುತಿ ಇರ್ಬೋದು, ರಾಕಪ್ ಡೆತ್, ಗೋಲಿಬಾರು, ಎಮರ್ಜೆನ್ಸಿ, ಆಮೇಲೆ ಸೋಲಿಲ್ಲ ಸರ್ದಾರ, ಸಾಹಸಿ, ಸುಮಾರು ಮೈಸೂರು ಜಾಣ, ಮಂಡ್ಯದ ಗಂಡು, ಅನೇಕ ಚಿತ್ರಗಳು ನಾನು ಕೋ ಡೈರೆಕ್ಟರ್ ಕೆಲಸ ಮಾಡಿದೆ. ಸುಮಾರು ಡೈರೆಕ್ಟರ್ಸ್ ಕೆಲಸ ಮಾಡಿದೆ. ಲೈಕ್ ನಮ್ಮ ET ರಘು, ಟೈಗರ್ ಪ್ರಭಾಕರ್, ದ್ವಾರಕೀಶು, ಜೋಸೈಮನ್, ಗೌರಿಶಂಕರ್, ಸಾಯಿ ಪ್ರಕಾಶ್, ಓಂ ಪ್ರಕಾಶ್, ಶಿವಮಣಿ, ಸೋಮಶೇಖರ್, ಆಮೇಲೆ ಗೌರಿಶಂಕರ್, ಸುಮಾರು ರಾಮಮೂರ್ತಿ ಸಾರು, ಸುಮಾರು ಜನ ಡೈರೆಕ್ಟರ್ಸ್ ಹತ್ರ ಒಂದು ಕೆಲಸ ಮಾಡೋ ಒಂದು ಸೌಭಾಗ್ಯ ಸಿಕ್ತು. ಅಲ್ಲಿಂದ ಅತಿ ಚಿಕ್ಕ ವಯಸ್ಸಲ್ಲೇ ಅರೌಂಡ್ ಒಂದು 26-27 ವರ್ಷಕ್ಕೆ ನಾನು ಡೈರೆಕ್ಟರ್ ಆದೆ. ಫಸ್ಟ್ ಪಿಕ್ಚರ್ ಪುಟ್ಮಲ್ಲಿ ಅಂತ ಮಾಡಿದೆ, ಮಹಾರಾಷ್ಟ್ರದು ಫಸ್ಟ್ ಪಿಕ್ಚರ್. ತದನಂತರ ಸುಮಾರು ಚಿತ್ರಗಳು, ಕಮರ್ಷಿಯಲ್ ಸಿನಿಮಾಗಳು, ಸೆಂಟ್ರಲ್ ಜೈಲು, ಗುಂಡಾಣಿ ಪೊಲೀಸು, ಶಿಷ್ಯ, ಸೆಪ್ಟೆಂಬರ್ 8, ಪೊಲೀಸ್ ಸ್ಟೋರಿ ಪಾರ್ಟ್ 3, ಪಟೇಲ, ಕೊಡಗನ ಕೋಳಿನಿಂಗಿತ, ಡಬಲ್ ಟಿಕ್ಕರು, ಸಾಗರಿ, ಸುಮಾರು ಒಂದು 15 ಸಿನಿಮಾ ನಾನು ಡೈರೆಕ್ಟ್ ಮಾಡಿದೆ. ತದನಂತರ ಮತ್ತೆ ಸುಮಾರು ಆ್ಯಕ್ಟಿಂಗು ಸ್ಟಾರ್ಟ್ ಮಾಡಿದೆ. ನಂಬರ್ ಪಿಕ್ಚರ್ ಆ್ಯಕ್ಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 100, 125, 130 ಸಿನಿಮಾ, 130 ಸಿನಿಮಾ ಆಯಿತು. ಅದಾಯಿತು. ತದನಂತರ ಕಂಠದಾನ ಮಾಡಿದೆ. ಅರೌಂಡ್ ಒಂದು 300 ಸಿನಿಮಾ ಡಬ್ಬಿಂಗ್ ಮಾಡಿದ್ದೀನಿ. ತೆಲುಗು ಇರ್ತಕ್ಕಂಥ ಟಾಪ್ ಪೋಸ್ಟ್ ವಿಲನ್ಸ್ಗೆಲ್ಲ ಡಬ್ ಮಾಡಿದೆ. ಆಲ್ಮೋಸ್ಟ್ ಪ್ರಕಾಶ್ ರೈ ಇರ್ಬೋದು, ಸುಮಾರು ಜನ ವಿಲನ್ಸ್, ಆಲ್ಮೋಸ್ಟ್ ಆಲ್ ವಿಲನ್ಸ್ಗಳನ್ನ ಡಬ್ ಮಾಡಿದೆ. ಸೊ ಹಾಗೆ ನಡೀತಾ ಇದೆ. ಅದ್ರ ಜೊತೆಲಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದೆ. ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಸುಮಾರು ಡಾಕ್ಯುಮೆಂಟ್ರೀಸ್ ಮಾಡಿದೆ. ಮತ್ತೆ ಈಗ ಡಿಸ್ಟ್ರಿಬ್ಯೂಷನ್ನು ಮಾಡ್ತಾ ಇದ್ದೀನಿ. ಸೊ ಈಗ ನನ್ನ ಕೆರಿಯರ್ ಹೀಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಸರ್, ಫಸ್ಟ್ ನೀವು ಯಾವ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಅಂಡ್ ಈ ಡಿಸ್ಟ್ರಿಬ್ಯೂಷನ್ ವರ್ಕ್ ಹೇಗೆ ನಡೆಯುತ್ತೆ ಸರ್? ಇಲ್ಲ, ನಾನು ಬಂದಿದ್ದೆ ಗಾಂಧಿನಗರ ಅಚಾನಕ್ ಆಗಿ ಒಬ್ಬ ಸಾಮಾನ್ಯ ಆಫೀಸ್ ಬಾಯ್ ಆಗಿ ಬಂದೆ. ಸೊ ತದನಂತರ ಸುಮಾರು ವರ್ಷಗಳು ಕೆಲಸ ಮಾಡ್ಕೊಂಡು ನನಗೂ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕನ್ನೋ ತುಂಬ ಆಸೆ ಆಯಿತು.
ಆಗಿನ ಟೈಮಲ್ಲಿ ನಮಗೆ ಫೈನಾನ್ಷಿಯಲಿ ತುಂಬ ವೀಕ್ ಇರೋದ್ರಿಂದ ಸೊ ಯಾರೋ ಈಗ ಹೆಲ್ಪ್ ಮಾಡಿ ನಾವು ನಮ್ದೊಂದು ಸ್ವಲ್ಪ ದುಡ್ಡು ಹಾಕಿ ಒಂದು ಕಮಲಾಸನ್ ಸಿನಿಮಾ ಅವಾಗ 93-84 ಕಮಲಾಸನ್ ಸಿನಿಮಾ 1-2 ಸಿನಿಮಾ ಅಂದರೆ ಮಲಯಾಳಂ ಸಿನಿಮಾಗಳು. ಸೊ ಅವಾಗ ಚಿಕ್ಕ ವಯಸ್ಸಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ತದನಂತರ ಸುಮಾರು ನಾನು ಮಾಡಿದೆ, ಒಂದು 10-12 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದ ನಂತರ ಬಡ್ಜೆಟ್ ಜಾಸ್ತಿ ಆಯಿತು, ನಮ್ಮ ಹತ್ರ ಬಡ್ಜೆಟ್ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಟ್ವೀಟ್ ಮಾಡಿ ಹೇಗೆ ನಾನು ನಮ್ಮ ಮಾಮೂಲಿ ನಮ್ಮ ಚಿತ್ರರಂಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬೇರೆ ಫೀಲ್ಡ್ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕಂಟಿನ್ಯೂ ಆದೆ. ಹಬ್ಬ ಹಬ್ಬ ನಾಡ ಹಬ್ಬ 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 ಜೋರು ಹಬ್ಬ. ಓಕೆ ಸರ್, ಈ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಫೈನಲಿ ಲಾಸ್ ಆದ್ರ ಅಥವಾ ಏನ್ ಗೈನ್ ಆದ್ರೆ ಸರ್, ಪ್ರಾಫಿಟ್ ಆದ್ರೆ? ಡಿಸ್ಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ, ಅಂದ್ರೆ ಲಾಸ್ ಅಂತ ಏನಿಲ್ಲ. ಅದು ನಾವು ಹೆಂಗ್ ಸಿನಿಮಾಗಳು ತರ್ತೀವಿ, ಅದು ಹೆಂಗೆ ನಾವು ಪ್ರಮೋಟ್ ಮಾಡ್ತೀವಿ, ಅದು ಹೆಂಗ್ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ಚೆನ್ನಾಗಿ. ಬಟ್ ಈಗೆಲ್ಲ ಡಿಸ್ಟ್ರಿಬ್ಯೂಷನ್ ತುಂಬಾ ಕಷ್ಟ ಇದೆ. ಈಗೆಲ್ಲ ಅಷ್ಟು ಆ ಥರ ಅಲ್ಲ. ಆ ಪ್ರಿಂಟ್ ಇರೋ ಟೈಮಲ್ಲಿ ಸುಮಾರು ಕ್ಯಾಂಪ್ಸ್ಗಳಿದ್ದವು, ಸುಮಾರು ಸೆಂಟರ್ಸ್ಗಳಿದ್ದವು, ಯಾರಾದ್ರೂ ಬಂದು ತಗೊಂಡೋರು. ಬಟ್ ಈಗೆಲ್ಲ ಆಲ್ಮೋಸ್ಟ್ ಆಲ್ ನಮಗೆ ಸಿ ಸೆಂಟರ್ ಎಲ್ಲ ತೆಗೆದೇ ಬಿಟ್ಟಿದ್ದಾರೆ, ಬಿ ಸೆಂಟರ್ಗಳೇ ಇಲ್ಲ, ಇನ್ನು ಎಲ್ಲಿ ಸಿನಿಮಾಗಳಾಗುತ್ತೆ. ಹಾಗಾಗಿ ಈಗ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಕಷ್ಟ ಇದೆ. ಬಟ್ ಒಳ್ಳೆ ಸಿನಿಮಾ ಇತ್ತು ಅಂತಾರೆ ಆಲ್ಮೋಸ್ಟ್ ಆಲು ಎಲ್ಲ ಎಕ್ಸ್ಪ್ಲಾಯ್ಟೇಷನ್ ಚೆನ್ನಾಗಿದೆ ಈಗ ಪ್ರೆಸೆಂಟ್. ಓಕೆ, ನೀವು ಕರ್ನಾಟಕ ಅಂತ ತಗೋತಿದ್ರ, ಲೈಕ್ ಪರ್ಟಿಕ್ಯುಲರ್ ಏರಿಯಾಸ್ ತಗೋತಿದ್ರ ಸರ್ ಡಿಸ್ಟ್ರಿಬ್ಯೂಷನ್? ಯೂಶಲ್ ಅವಾಗೆಲ್ಲ ಕರ್ನಾಟಕ ಇತ್ತು, ಈಗೆಲ್ಲ ಸ್ಪಿಟ್ ಆಗ್ಬಿಟ್ಟಿದೆ. ಅವಲಿಂದ ಸ್ಪಿಟ್ ಆಗಿದೆ ಸುಮಾರು ಏರಿಯಾಗ. ಮೈಸೂರು, ಮಂಡ್ಯ, ಹಾಸನ, BKT ಅಂತ ಇದೆ, ಶಿವಮೊಗ್ಗ, ಚಿಕ್ಕಮಗಳೂರು, ದುರ್ಗಾ, ಬಳ್ಳಾರಿ, ಸೌತ್ ಕೆನರಾ ಅಥವಾ ಸುಮಾರು ಸೆಂಟರ್ಗಳು ಹೀಗೆ ಸ್ಪಿಟ್ ಆಗುತ್ತೆ. ಕೆಲವರು ಎಲ್ಲ ಇಂಟರ್ ಕರ್ನಾಟಕ ಒಟ್ಟಿಗೆ ರಿಲೀಸ್ ಮಾಡ್ತಾರೆ. ಯಾವಾಗ ಸ್ಪಿಟ್ ಆಗಿ ಬೇರೆ ಅವರು ಡಿಸ್ಟ್ರಿಬ್ಯೂಷನ್ ತಗೊಳ್ತಾರೆ. ಆ ಥರ ಇತ್ತು. ಈಗಲೂ ಇದೆ ಅದು. ಈಗಲೂ ಫಾರ್ ಎಕ್ಸಾಂಪಲ್ ಭೀಮಾ ಅನ್ನೋ ಸಿನಿಮಾ ತಗೊಳ್ಳಿ, ಎಲ್ಲ ಸ್ಪಿಟ್ ಆಗಿದೆ. ಎಲ್ಲ ಪ್ರತಿಯೊಂದು ಏರಿಯಾ ಡಿಸ್ಟ್ರಿಬ್ಯೂಷನ್ ಬೇರೆ ತಗೊಂಡಿದ್ದಾರೆ. ಕೆಲವರು ಯಾರು ತಗೊಳ್ಳ ಅಂದ್ರೆ ಪರ್ಟಿಕ್ಯುಲರ್ ಒಬ್ಬರೇ ಡಿಸ್ಟ್ರಿಬ್ಯೂಟರ್ ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿದೆ ಈಗಿನ ಪರಿಸ್ಥಿತಿ. ಸರ್, ಆವತ್ತಿನ ಫಿಲ್ಮ್ ಇಂಡಸ್ಟ್ರಿಗೆ ಇವತ್ತಿನ ಫಿಲ್ಮ್ ಇಂಡಸ್ಟ್ರಿ ಇರೋ ಡಿಫ್ರೆನ್ಸ್ ಏನು ಸರ್ ನಿಮ್ಮ ಪ್ರಕಾರ? ಸಿನಿಮಾಗೆ ಇದೆ. ಬಟ್ ಏನಂದ್ರೆ ಕಾಲಘಟ್ಟದಲ್ಲಿ ನಾವು ನಮ್ಮ ಆಲೋಚನೆಗಳು ಬದಲಾಗಿದೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್, ಆಗಿನ ಟೈಮಲ್ಲೆಲ್ಲ ಒಂಚೂರು ಶಿಸ್ತು, ಒಂದು ಪರಿಪಾಲನೆ, ಮತ್ತೊಂದು ಒಂದು ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿತ್ತು ಆಗಿನ ಟೈಮಲ್ಲೆಲ್ಲ. ಅಂದರೆ ಪಂಕ್ಚುಯಾಲಿಟಿ, ಟೈಮ್ ಅಂತಾರೆ, ಆ ಟೈಮು ಆಗೆಲ್ಲ ಆಯಿತು. ಬಟ್ ಈಗೆಲ್ಲ ವ್ಯವಸ್ಥೆಗಳೇ ಚೇಂಜ್ ಆಗ್ಬಿಟ್ಟಿದೆ. ಈಗೆಲ್ಲ ಆ ಥರ ಇಲ್ಲ. ಏನಂದರೆ ಆ ಒಂದು ಎಲ್ಲಿ ಅಲ್ಲಿ ಶಿಸ್ತು ಅನ್ನೋದು ಹೋಗ್ಬಿಟ್ಟಿದೆ, ಆ ನಂಬಿಕೆ ಅನ್ನೋದು ಹೋಗ್ಬಿಟ್ಟಿದೆ. ಆಮೇಲೆ ಆ ಪಂಕ್ಚುಯಾಲಿಟಿ ಅನ್ನೋದು ಇಲ್ವೇ ಇಲ್ಲ ಬಿಡಿ ಈಗಿನ ಇದರಲ್ಲಿ. ಅದೆಲ್ಲ ಕರೆಕ್ಟ್ ಮಾಡ್ಕೊಂಡು ಹೋದ್ರೆ ಮತ್ತೆ ಯಥಾಸ್ಥಿತಿ ಚೆನ್ನಾಗುತ್ತೆ ಅಂತ ಒಂದು ಅಭಿಪ್ರಾಯ ನಂಗೆ ಇಂಡಸ್ಟ್ರಿ ಬಗ್ಗೆ. ನೋಡಿ, ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ನಿಮಗಿಲ್ದೇ ಇರಬೇಕು. ಆದ್ರೆ ಈ ಪಂಚಾಯತಿಲಿ ನೀವು ಒಬ್ರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ಹಾಗೆ ನೀವು ಕೊಟ್ಟು ತಗೊಳ್ಳೋದನ್ನ ಕಲ್ತ್ರೆ ಒಳ್ಳೇದು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಿಮಗೂ ಗೊತ್ತು, ಇಲ್ಲಿರೋ ಎಲ್ಲ ಜನಕ್ಕೂ ಗೊತ್ತು. ಆದ್ರೆ ನಮ್ಮ ಹಳ್ಳಿಲಿ ಏನಾಗಿದೆ, ಮಕ್ಕಳು ಓದ್ತೀವಿ ಅಂದ್ರೂ ಸ್ಕೂಲ್ ಇದೆ, ಟೀಚರ್ ಇಲ್ಲ. ಹೀಗೆ ಆದ್ರೆ ನಮ್ಮ ಹಳ್ಳಿ ಮಕ್ಕಳು ಸಭ್ಯಸ್ಥ ಪ್ರಜೆಗಳಾಗೋಲ್ಲ, ಪಕ್ಕದೂರಿನ ಪ್ರಭುಗಳಿಗೆ ಗುಲಾಮರಾಗ್ತಾರೆ. ಓಕೆ, ಇವಾಗ ಫಿಲ್ಮು ಇಂಡಸ್ಟ್ರಿ ಸರಿಯಾಗಿ ಮೂವಿ ಓಡ್ತಾ ಇಲ್ಲ, ಹಂಗೆ ಹಿಂಗೆ ಹೇಳ್ತಾ ಇರ್ತಾರಲ್ಲ, ಇವ್ನು ಕೇಳಿರ್ತೀರ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಸರ್? ಅದು ಯೂಶಲಿ ಏನಂತ ಅಂದ್ರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾರೆ. ಅದು ಈಗಲಿಂದ ಅಲ್ಲ, ಅದು ಅವಾಗಲಿಂದನೂ ಇದೆ. ಏನಂತ ಅಂದ್ರೆ ಈಗೆಲ್ಲ ನಮಗೆ ಮನೋರಂಜನೆ ತುಂಬಾ ಅತಿ ಆಗಬಿಟ್ಟಿದೆ. ಮನೋರಂಜನೆ ಪ್ಲಾಟ್ಫಾರ್ಮ್ ಅನ್ನೋದು ಅತಿ ಹೆಚ್ಚು ಆಗಿ ಥಿಯೇಟ್ರಿಗೆ ಜನಗಳು ಬರ್ತಾ ಇಲ್ಲ ಅಷ್ಟೇ. ಬಟ್ ಕಂಟೆಂಟ್ ವಿಷಯಾಧಾರಿತ ಚಿತ್ರಗಳು ಮಾಡಿದ್ರೆ ಖಂಡಿತವಾಗ್ಲೂ ಈಗಲೂ ಜನಗಳು ಬರ್ತಾರೆ. ಅದು ಉದಾಹರಣೆಗಳು ನೂರಾರಿದೆ, ಒಂದಲ್ಲ ಎರಡಲ್ಲ ನೂರಾರಿದೆ. ಫಾರ್ ಎಕ್ಸಾಂಪಲ್ ಭೀಮಾ ತುಂಬಾ ಒಳ್ಳೆ ಸಕ್ಸಸ್ ಆಗಿದೆ, ಕೃಷ್ಣ ಪ್ರಣಯಸಕ್ಕೆ ತುಂಬಾ ಸಕ್ಸಸ್ ಆಗಿದೆ, ಚೆನ್ನಾಗಿ ಹೋಗ್ತಿದೆ. ಈ ಗೌರಿ ಅಂತ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಿದೆ. ನೋಡಿ, ಹಂಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂತು ಅಂದ್ರೆ 100% ಜನ ರಿಸೀವ್ ಮಾಡ್ತಾರೆ. ನಾವು ಯಾವುದನ್ನು ಯೋಚನೆ ಮಾಡೋದಲ್ಲೇ ಒಂದು ಬಿಗಿ ಇಲ್ಲದೆ ಸಿನಿಮಾ ಮಾಡಿದ್ರೆ ಖಂಡಿತ ಥಿಯೇಟರ್ ಜನಗಳು ಬರಲ್ಲ. ಒಂದು ಕತೆ ಅಂತ ಅಂದ್ರೆ ನೋಡಿ, ಅದಕ್ಕೆ ಯಾವತ್ತೂ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಎಜುಕೇಟಿವ್ ಆಗಿರ್ಬೇಕು. ಒಬ್ಬ ಎಜುಕೇಟಿವ್ ಆಗಿದ್ರೆ ಮಾತ್ರ ಸಿನಿಮಾ ಸಕ್ಸಸ್ ಆಗೋದಿಲ್ಲ, ಆಗಲ್ಲ ಇದೆ. ಒಂದು ಕತೆ ಮಾಡಬೇಕು ಅಂದ್ರೆ 10 ಜನ ರೈಟರ್ ಕೂಡಿಸ್ಕೋಬೇಕು, ಕತೆ ಚೆನ್ನಾಗಿ ಡಿಸ್ಕಸ್ ಮಾಡಬೇಕು, ಏನು ಕಥೆಲಿ ಅಂತ ಹೀಗೆ ಮಾಡೋದಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಎಲ್ಲ ಕೂತ್ಕೊಂಡು ಬಲವಾಗಿ ಒಂದು ಗಟ್ಟಿಯಾಗಿ ಕತೆ ಮಾಡಿ ಸಿನಿಮಾ ಮಾಡ್ತು ಅಂದ್ರೆ ಖಂಡಿತವಾಗಲೂ ಚಿತ್ರಮಂದಿರಕ್ಕೆ ಜನಗಳು ಬಂದೇ ಬರ್ತಾರೆ, ಮಾತಿಲ್ಲ. ಸಿನಿಮಾ ಹೇಗೆ ಓಪನ್ ಆಗುತ್ತೆ ಅದಾದ್ರೂ ಹೇಳಿ. ಅದು ಬೇಕಾದ್ರೆ ಹೇಳೋಣ. ಲಾಂಗ್ ಶಾಟಲ್ಲಿ ಕತ್ಲೆ 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 ಶಬಾಷ್. ಥಿಯೇಟರ್ ಒಳಗೂ ಕತ್ಲೆ, ಸ್ಕ್ರೀನ್ ಮೇಲೂ ಕತ್ಲೆ, ಓಪನಿಂಗು ಸೂಪರ್. ಇದಕ್ಕೆ ಮುಖ್ಯ ಕಾರಣ ಎಂತ ಅಂದ್ರೆ ಒಬ್ಬ ನಿರ್ಮಾಪಕ ಆದವನು, ಒಬ್ಬ ನಿರ್ದೇಶಕ ಆದವನು
ಒಂದು ಒಂದು ಅಡುಗನ್ನ ಯಾಕೆ ಸಾಗಿಸ್ತಾರೆ ಆ ರೀತಿ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ಒಂದು ಕೋಆಪರೇಟಿವ್ ಹೋಗ್ತಾ 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 ಓಡಿಸ್ಕೊಂಡು ಹೋದ್ರೆ ಖಂಡಿತ ಸಿನಿಮಾ ಒಂದು ಚೆನ್ನಾಗಿ ಬಂದೇ ಬರುತ್ತೆ. ಸರ್ ಈಗ ಡೈರೆಕ್ಷನ್ಗೆ ಅಂತ ಬಂದ್ರಿ ಅಲ್ವಾ ನೀವು, ಮೀನ್ ಫಸ್ಟ್ ಮೂವಿ ನಿಮ್ಗೆ ಅಷ್ಟು ಈಸಿಯಾಗಿ ಸಿಗಕ್ ಸಾಧ್ಯನೇ ಇಲ್ಲ ಯಾರಿಗೂ ಕೂಡ. ಸೊ ಆ ಟೈಮಲ್ಲಿ ನೀವು ಪಟ್ಟಂತ ಸ್ಟ್ರಗಲ್ಸ್ ಏನ್ ಸರ್? ಇಲ್ಲ, ನಾನು ಅವಾಗ ನಮ್ದೇನಂದ್ರೆ ನಾನು ಆ್ಯಕ್ಚುಲಿ ಬೇಸಿಕಲಿ ನಂದು ರೈಟಿಂಗ್ ಚೆನ್ನಾಗಿತ್ತು. ನಂಗೆ ರೈಟಿಂಗ್ ಚೆನ್ನಾಗಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ರು ನಂಗೆ ರೆಫರ್ ಮಾಡ್ತಿದ್ರು, ಬನ್ನಿ ನಮ್ಮ ಪಿಕ್ಚರ್ ಕೆಲಸ ಮಾಡಿದ್ರೆ ರೆಫರ್ ಮಾಡ್ತಿದ್ರು. ಅದರಿಂದ ನಾನು ತುಂಬ ಬ್ಯುಸಿ ಆಗಿದೆ ಅವಾಗ. ನಾನು ಡಿಗ್ರಿ ಪಾಸ್ ಮಾಡಿದ್ದೀನಿ, ನನ್ನ ಕ್ವಾಲಿಫಿಕೇಶನ್ BSc. ನಾನು ತೊಗೊಂಡಿದ್ದು ಬಂದ್ಬಿಟ್ಟು ನನ್ನ ಸೈನ್ಸ್. ಆ್ಯಕ್ಚುಲಿ ನಾನು ಮಾಡಿ ಕಲೆಗೆ ಬಂದಿದ್ದೀನಿ, ಶಿಫ್ಟ್ ಆಗಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಸಂಬಂಧನೇ ಇಲ್ಲ. ಸೊ ನನ್ನ ಚಿಕ್ಕ ಹುಡುಗನ ಪ್ಯಾಷನೇ ಇತ್ತು, ನನ್ನ ಚಿಕ್ಕ ವಯಸ್ಸಿಂದ ಪ್ಯಾಷನ್ ಒಬ್ಬ ನಿರ್ದೇಶಕ ಆಗಬೇಕಂತ ಒಂದು ಪ್ಯಾಷನ್ ಇತ್ತು. ಸೊ ಅದನ್ನೇನೋ ಗೊತ್ತಿಲ್ಲ, ದೇವ್ರದ್ದೇನೋ ಒಂದು ಫುಲ್ಫಿಲ್ ಆಯಿತು. ಅದೊಂದು ಸಂತೋಷ. ಅಂದರೆ ನೋಡಿ, ಒಂದು 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 ಚಿಕ್ಕ ಸ್ಟೇಟ್ಮೆಂಟ್ ಇದೆ, ನೋ ಪೇನ್ ನೋ ಗೇನ್. ಅಂದರೆ ಒಂದು ನೋವಿಲ್ದಲ್ಲೇ ಒಂದು ಗೆಲುವು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನನಗೆಲ್ಲ ಆ ಥರ ತುಂಬ ಚಿತ್ರಗಳು ನಾನು ಕೋಡಾಟ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದರಿಂದ ಸುಮಾರು ಜನ ಒಬ್ಬ ನಿರ್ಮಾಪಕರು ಹೇಳಿದ್ರು, ಅವಾಗಲೇ ಹೇಳ್ತಾ ಇದ್ರು, ನೀವು ಯಾಕೆ ಡೈರೆಕ್ಷನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ಇನ್ನೂ ಕಾಲ ಕೊಟ್ಟು ಬಂದಿರಲಿಲ್ಲ. ಒಂದು ಯಾವುದೋ ಪಟ್ಟಂತ ಯಾವುದೊಂದು ಕೂಡು ಬಂತು ಕಾಲ. ನಾನು ಪುಟ್ಪಲ್ಲಿ ಮಾಡ್ಬೇಕಾದ್ರೆ ನನಗೆ 26 ವರ್ಷ. ಆವಾಗ ಟೈಮಲ್ಲಿ ಲಕ್ಕಿಲಿ ಆ ಪಿಕ್ಚರ್ ಅಂತ ಏನು ಗ್ರ್ಯಾಂಡ್ ಸಕ್ಸಸ್ ಏನಾಗಿಲ್ಲ, ಬಟ್ ಕ್ಯಾಸ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೋಯ್ತು. ಅದು ತದನಂತರ ಸೆಂಟ್ರಲ್ ಜನರ ಚಿತ್ರ ಒಳ್ಳೆ ಸೂಪರ್ ಹಿಟ್ ಆಯಿತು. ತದನಂತರ ಗೂಂಡಾ ಆ್ಯಂಡ್ ಪೊಲೀಸ್ ಅಂತ ಮಾಡಿದೆ, ಅದು ಹಿಟ್ ಆಯಿತು. ಶಿಷ್ಯ ಅಂತ ಮಾಡಿದೆ, ಅದು ಹಿಟ್ ಆಯಿತು. ಲಕ್ಕಿಲಿ ಪಟೇಲ್ ಅಂತ ಮಾಡಿದೆ, ಅದು ಹಿಟ್ ಆಯಿತು ಆಲ್ಮೋಸ್ಟ್ ಆಲು. ಸೊ ಈ ಥರ ಗೊತ್ತಿಲ್ಲಂಗೆ ಏನೋ ದೇವರಿಂದ ಒಳ್ಳೊಳ್ಳೆ ಸ್ಕ್ರಿಪ್ಟು. ಮೈನ್ ಅಂದರೆ ಕತೆ ಚೆನ್ನಾಗಿತ್ತು, ಪ್ರೊಡ್ಯೂಸರ್ ಚೆನ್ನಾಗಿದ್ದು, ಆರ್ಟಿಸ್ಟ್ಗಳೆಲ್ಲ ಒಂದು ಕೋಆಪರೇಷನ್ಸ್ ಅಂದರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋ ಉದಾಹರಣೆ ಅದು. ಜೈಲಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಆಸೆ ಇಲ್ವಾ ನಿನಗೆ? ಎಲ್ಲಿ ಓಡೋಗ್ತೀಯಾ? ಆಕಾಶದ ಕಡೆ ಹೋಗ್ತೀಯಾ ಇಲ್ಲ ಪಾತಾಳದ ಕಡೆ ಹೋಗ್ತೀಯಾ? ನೀನೆಲ್ಲೇ ಹೋದ್ರು, ಪ್ರಳಯ ಆದ್ರೂ ಈ ಜೈಲರ್ ಪ್ರತಾಪ್ ಕೈಯಿಂದ ನೀನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮೇಕಿಂಗ್ ವೈಸ್ ಅಲ್ಲಿ ಆವತ್ತಿಗೂ ಇವತ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅವಾಗ ರೀಲು, ಇವಾಗ ಡಿಜಿಟಲ್. ಸೊ ಇದನ್ನ ಹೆಂಗ್ ನೋಡ್ತೀರಾ ಸರ್ ನೀವೀಗ? ಇಲ್ಲ ನೋಡಿ, ಆವಾಗ ನಾವು ರಾಷ್ಟ್ರಕ್ಕಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು ಲಿಮಿಟೇಷನ್ಸ್ ಅಂತ ಇರೋದು. ನಮಗೆ ಲಿಮಿಟೇಷನ್ಸ್ ಅಂತ ಅಂದರೆ ಒಂದು ಬಡ್ಜೆಟ್ ಅಂತ ಇರೋದು. ಅಂದರೆ ಒಂದು 25,000 ಅಡಿಲಿ ಶೂಟ್ ಮಾಡಬೇಕು, 30,000 ಅಡಿಲಿ ಶೂಟ್ ಮಾಡಬೇಕು ಅನ್ನೋ ಥರ ಒಂದು ತಾಕೀದು ಮಾಡ್ತಿದ್ರು ಅವಾಗ. ಸಣ್ಣ ಪಿಕ್ಚರ್ಸ್ಗಳು, ಅದರಲ್ಲೇ ಒಂದು ಸೂಪರ್ ಅದರಲ್ಲೇ ಅಂತ್ಯಂತ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀವಿ. ಅಂದರೆ ಸುಮಾರು ಚಿತ್ರಗಳು ಬಿಡಿ, ಒಂದಲ್ಲ ಎರಡಲ್ಲ ಮೂಡಲ್ಲ. ಅವು ನಮ್ಮ ಅಪ್ರಾಕ್ಸಿಮೇಟ್ ಎಷ್ಟು ಬೇಕಾಯಿತು, ಲಾಸ್ಟ್ ಫೈನಲ್ ಫುಟೇಜ್ ಒಂದು 12,000 ಬೇಕಾಯಿತು. ಅದು 1 to double ಮಾತ್ರ ಯೂಸ್ ಮಾಡಿ ಒಂದು ಅರೌಂಡ್ 20-30,000 ಫಿನಿಶ್ ಮಾಡೋರು. ಅದಕ್ಕೇನಂದ್ರೆ ಅವಾಗೆಲ್ಲ ಸಿನಿಮಾಗಳು ಪಟ್ ಅಷ್ಟು ಸ್ಪೀಡಾಗಿ ಪಿಕ್ಚರ್ ಫಿನಿಶ್ ಆಗ್ತಿತ್ತು, ಅಷ್ಟು ಸ್ಪೀಡಾಗಿ. ಕೆಲವು ದೊಡ್ಡ ಸಿನಿಮಾ ಮಾಡ್ತಿರೋ ಬಿಡಿ, ಲೈಕ್ ಮುತ್ತಿನ ಆರಾಮ್, ಲಾಕಪ್ ಡೆತ್ತೆ ಮಾಡಿ 1 ಲಕ್ಷ ಚಿಲ್ಲರೆ ಶೂಟ್ ಮಾಡಿದ್ದೀವಿ. ದೊಡ್ಡ ಸಿನಿಮಾಗಳೆಲ್ಲ ತುಂಬಾ ಸುಮಾರಾಗಿದೆ. ಚಿಕ್ಕ ಪಿಕ್ಚರ್ ಎಲ್ಲ ಒಂದು ಲಿಮಿಟ್ ಆಗಿ ಶೂಟ್ ಮಾಡಬೇಕಾದ್ರೆ ನಮ್ಗೆ ಬೇಗ ಶೂಟಿಂಗ್ ಆಗೋದು. ಆಮೇಲೆ ಈ ಪೋಸ್ಟ್ ಪ್ರೊಡಕ್ಷನ್ಸು ತುಂಬಾ ಬೇಗ ಆಗೋದು. ಈ ಡಿಜಿಟಲೈಸ್ ಆಗಿ ಏನಾಗಿದೆ ಅಂದ್ರೆ ಈಗ ಲಿಮಿಟ್ಸ್ ಇಲ್ಲ. ಈಗ ಅಂದ್ರೆ ಒಂದು ಟೇಕ್ ಮಾಡು, ಇನ್ನೊಂದು ಟೇಕ್ ಮಾಡು, ಚೆನ್ನಾಗಿ ಬಂದಿಲ್ಲ, ಹಿಂಗೆ ಮಾಡಿ ಏನಾಗಿದೆ ಅಂದ್ರೆ ನಮಗೆ ಆ ಎಕ್ಸ್ಪೆನ್ಷನ್ ಸ್ವಲ್ಪ ದೊಡ್ಡದಾಗಿದೆ. ನಂಬರ್ ಆಫ್ ಡೇಸು ಜಾಸ್ತಿ ಆಗಿದೆ. ಆಮೇಲೆ ಇಂಪ್ರೂವ್ಮೆಂಟ್ಸ್ಗಳು, ಕ್ವಾಲಿಟೀಸ್ಗಳು, ಮತ್ತೊಂದು ಈಗೆಲ್ಲ ಒಂದು ತರಾವರಿ ಕ್ಯಾಮ್ರಾಗಳು ಬಂದಿದೆ. ಒಂದಲ್ಲ ಎರಡಲ್ಲ 100 ಥರ ಕ್ಯಾಮ್ರಾಗಳು. ಒಂದು ಕ್ಯಾಮ್ರಾ ಇನ್ನೊಂದು ಕ್ಯಾಮ್ರಾ ಥರ ಇರಲ್ಲ. ಅವಾಗೆಲ್ಲ ಇದ್ದಿದ್ದೆ 3 ಕ್ಯಾಮ್ರಾ. ಅವಾಗ ಹ್ಯಾರಿ ಅಂತ ಇತ್ತು, ಹ್ಯಾರಿ 2, ಹ್ಯಾರಿ 3 ಅಂತ ಇತ್ತು ಅಷ್ಟೇ. ಒಂದು 3 ಕ್ಯಾಮ್ರಾ ದೊಡ್ಡ ಪಿಕ್ಚರ್ ಮಾಡೋರು. ಈ ಲಿಮಿಟ್ ಸಿನಿಮಾಗಳೆಲ್ಲ ಇನ್ನೊಂದು ಕ್ಯಾಮ್ರಾ ಯೂಸ್ ಮಾಡೋರು. ಹಾಗಾಗಿ ಅವಾಗಂತ ಡಿಫ್ರೆನ್ಷಿಯೇಷನ್ ಗೊತ್ತಾಗಿಲ್ಲ. ಬಟ್ ಈಗ ತುಂಬಾ ಡಿಫ್ರೆಂಟ್ ಆಗಿದೆ. ಆ ಕಾರಣಕ್ಕೆ ಏನಾಗಿದೆ, ಈಗಿನ ಕಾಲಘಟ್ಟದಲ್ಲಿ ತುಂಬಾ ಲೇಟ್ ಆಗೋಕ್ಕೆ ಇದೊಂದು ದೊಡ್ಡ ಕಾರಣ. ಅದ್ರ ಜೊತೆಲಿ ಪೋಸ್ಟ್ ಪ್ರೊಡಕ್ಷನ್ಸ್, ಜೊತೆಲಿ ಮ್ಯೂಸಿಕ್. ಅವಾಗ ನೋಡಿ, ನಾವು ಆ ಟೈಮ್ ಕಾಲಘಟ್ಟದಲ್ಲಿ ದಿನಕ್ಕೆ 2 ಸಾಂಗ್ಸ್ ರೆಕಾರ್ಡಿಂಗ್ ಮಾಡ್ತೀವಿ, ದಿನಕ್ಕೆ 2 ಸಾಂಗ್. ಈಗ ಒಂದು ಸಾಂಗ್ 1 ತಿಂಗಳಾದ್ರೂ ಆಗಲ್ಲ. ಒಬ್ಬ ಡೈರೆಕ್ಟರ್ಗೆ ಆವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಕೊಡುವಂತ ರೆಸ್ಪೆಕ್ಟ್ ಹೇಗಿತ್ತು ಸರ್? ಅವತ್ತಿಗೆ ಇವತ್ತಿಗೆ ಡಿಫ್ರೆನ್ಸ್ ಏನು ನೀವು ಕಂಡಂತದ್ರಲ್ಲಿ? ಇಲ್ಲ, ಅದು ನೋಡಿ, ಒಂದು ಜನರಲ್ ಆಗಿ ಒಬ್ಬ ನಿರ್ದೇಶಕ ಎಷ್ಟು ಗಟ್ಟಿ ಇರ್ತಾನೆ, ಅವನಲ್ಲಿ ಪೊಟೆನ್ಷಿಯಲ್ ಹೇಗಿರುತ್ತೆ, ಅವನೇನ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಒಬ್ರು ರೆಸ್ಪೆಕ್ಟ್ ಹೋದ್ರು ಬೇಡ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀನ್ ಹೆಂಗೆ ಚಿತ್ರೀಕರಣ ಸಮಯದಲ್ಲಿ ನೀನ್ ಹೆಂಗೆ ಎಂಟೈರ್ ಒಂದು ಕ್ರೂನ ಒಂದು ಗ್ರಿಪ್ ಆಗಿ ಇಟ್ಕೋತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವತ್ತೂ ಅಷ್ಟೇ ನಮ್ಮ ವೀಕ್ನೆಸ್ಸು ನಾವು ಬಿಟ್ಕೊಟ್ರೆ ಖಂಡಿತ ಎಲ್ಲರೂ ನುಗ್ತಾರೆ. ನಮ್ಮ ವೀಕ್ನೆಸ್ ನಾವು ಸ್ಟ್ರಿಕ್ಟ್ ಆಗಿತ್ತು ಅಂದ್ರೆ ಯಾರು ಹತ್ರ ಬರಲ್ಲ. ನಮ್ಗೆ ರೆಸ್ಪೆಕ್ಟ್ ಇದ್ದಿದ್ದೇ ಇರ್ತದೆ. ಕೆಲವು ಡೈರೆಕ್ಟರ್ಸ್ ಈಗಲೂ ಇದೆ, ಮುಂದಕ್ಕೂ ಆಗೇ ಇರ್ತಾರೆ. ಕೆಲವು ಈಗ ಬರೋತಕ್ಕಂಥ ನಿರ್ದೇಶಕರು ಏನಂತ ಅಂತಂದ್ರೆ ಕೆಲವೆಲ್ಲ ಪ್ರಿಪ್ರೇಷನ್ಸ್ ಇರಲ್ಲ, ಏನು ಲಾಜಿಕ್ ಇರಲ್ಲ, ಒಂದು ಕತೆ ಹೆಂಗ್ ಮಾಡ್ಬೇಕನ್ನೋ ಒಂದು ಐಡಿಯಾಸ್ ಇರಲ್ಲ. ಸೊ ಬರ್ತಾರೆ ಪಾಪ, ಅವ್ರು ತಪ್ಪಂತ ಹೇಳಲ್ಲ, ತಪ್ಪಂತ ಖಂಡಿತ ಹೇಳಲ್ಲ. ಬಟ್
ಹೇಗಿರಬೇಕು ಅಂತ ಅದನ್ನ ಕಲ್ತಿರಲ್ಲ. ಅದನ್ನ ಅಂದ್ರೆ ಒಂದು ಪ್ರೀವಿಯಸ್ ವರ್ಕ್ ಮಾಡಿರಲ್ಲ ಅವರು, ಅದ್ರ ತಕ್ಕಂಗೆ ವರ್ಕ್ ಮಾಡಿರಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಶಾರ್ಟ್ ಡಿವಿಷನ್ ಮಾಡ್ಬೇಕಾದ್ರೆ ಮತ್ತೊಂದು ಹೇಳ್ಬೇಕಾದ್ರೆ ಅವ್ರಿಗೆ ಬೆಬ ಬೆಬ ಅಂತಿರ್ತಾರೆ. ನಿಮ್ಗೆ ಯಾವ್ದು ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಯಾವ್ದು ಅಂದ್ರೆ ಸ್ಯಾಟಿಸ್ಫೈ ಕೊಡುವಂತ ಯಾವ್ದು ಸರ್ ನಿಮ್ಗೆ? ನೋಡಿ, ಬೇಸಿಕಲಿ ಸಿನಿಮಾ ಕೆಲಸ ಅಂದ್ರೆ ಎಲ್ಲವೂ ಒಂದೇ ಆಲ್ಮೋಸ್ಟ್. ಯಾವ್ದಾದ್ರು ಒಂದು ರೀತಿಯಲ್ಲಿ ಸಿನಿಮಾ ಕೆಲಸ ಮಾಡ್ತಿರ್ಬೇಕನ್ನೋ ಆಸೆ ಪಡೋರು ತುಂಬಾ ಜನ ಇರ್ತಾರೆ. ಅದರಲ್ಲಿ ಕೆಲವ್ರಿಗೆ ಆಕ್ಟಿಂಗ್ ಮೇಲೆ ತುಂಬಾ ಒಂದು ಒಲಿವಿರ್ತದೆ. ಆಕ್ಟಿಂಗ್ ಅಲ್ಲೇ ಖುಷಿ ಆಗಬೇಕು, ನಂಗೆ ಜನ ಗುರುತಿಸ್ಬೇಕು, ನಂಗೆ ಜನ ಟೋಟಲ್ ಎಲ್ಲರೂ ನಾವು ಹೋ ಅಂತ ಅಂತಿರ್ಬೇಕು ಅನ್ನೋ ಮನಸ್ಸು ಎಲ್ಲ ಪ್ರತಿಯೊಂದು ಕಲಾವಿದರು ಇದ್ದಿದ್ದೆ, ಇಲ್ಲ ಅಂತ ಅಂತಲ್ಲ. ಬಟ್ ಹಾಗಂತ ನಾವು ಅದರಲ್ಲೇ ಫೋಕಸ್ ಮಾಡೋಕ್ಕೂ ಆಗಲ್ಲ. ಇವಾಗ ನಮ್ಗೇನಂತ ನೋಡಿ, ನಮ್ಮ ಪರ್ಟಿಕ್ಯುಲರ್ ನನಗೆ ಡೈರೆಕ್ಷನ್ನಲ್ಲಿ ಒಂದು ಸಿಗೋ ಫೀಲು ಆ್ಯಕ್ಟಿಂಗಲ್ಲಿ ಸಿಗಲ್ಲ. ಯಾಕಂದ್ರೆ ನಂದು ಆ ಸ್ಟೈಲೇ ಬೇರೆ ಇರ್ತದೆ. ಸೊ ನಾವೀಗ ಏನೋ ನಮ್ಮ ಗೊತ್ತಿಲ್ಲ ವಿಧಿ ಹಣೆ ಬರ ಅಂತೆಲ್ಲ ಹಂಗೆ ಜೊತೆ ನನಗೂ ಈ ಫ್ರೀ ಆಗಿರ್ಬೇಕಾದ್ರೆ ನಾನು ಏನು ಮಾಡೋದು ತೋರಿಸ್ತಲೇ ನಾನು ಆ್ಯಕ್ಟಿಂಗ್ ಫೀಲ್ಡ್ ಬಂದೆ. ಸೊ ಅದು ಅಂತ ನಡ್ಕೊಳ್ತಾ ಹೋಗ್ತಾ ಇದೆ. ಕೆಲವು ಡೈರೆಕ್ಟರ್ಸ್ ಹತ್ರ ಆ್ಯಕ್ಟ್ ಮಾಡೋಕ್ಕೆ ಖುಷಿ ಆಗುತ್ತೆ. ಕೆಲವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಏನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ನಾವು ಡೈರೆಕ್ಟರ್ ಇನ್ನೊಬ್ಬರು ಡೈರೆಕ್ಟರ್ ಆ್ಯಕ್ಟ್ ಮಾಡೋದನ್ನ ಕಾರಣಕ್ಕೆ ನಾನು ಏನು ಮಾತಾಡೋಕೆ ಹೋಗಲ್ಲ. ಅವ್ರು ಏನು ಹೇಳ್ಕೊತಾರೋ ಅದು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕೆಲವು ಎಲ್ಲೋ ಇಂಪಾರ್ಟೆಂಟ್ ಅಲ್ಲೇನೋ ಕೊರತೆ ಇದ್ರೆ ಮಾತ್ರ ಡೈರೆಕ್ಟರ್ ಪರ್ಟಿಕ್ಯುಲರ್ ಕರೆದಿವ್ರನ್ನ, ಸರ್ ನೋಡಿ ಇಲ್ಲೇನೋ ಸಣ್ಣ ಕರೆಕ್ಷನ್ಸ್ ಮಾಡ್ಕೋಬೋದು ಅಂತ ಅವ್ರಿಗೆ ಅಂತ ತಿಳಿ ಹೇಳ್ತೀನಿ. ಖುಷಿ ಪಡ್ತಾರೆ, ಆ ತಿಳಿ ಹೇಳಿದ್ರೆ ಖುಷಿ ಪಡ್ತಾರೆ. ಸೊ ಹಾಗಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡೈರೆಕ್ಟ್ರಿಗೂ ನಮಗೂ ಆ್ಯಕ್ಟ್ ಮಾಡ್ಕೊಂಡು ನಾನು ಹೋಗ್ತಾ ಇರ್ತೀನಿ. ಅದು ಕೆಲವು ಡೈರೆಕ್ಟ್ ತುಂಬ ಖುಷಿ ಪಡ್ತಾರೆ. ನಂದೊಂದು ಪರ್ಟಿಕ್ಯುಲರ್ ಒಂದು ನಾನು ಬೇಸಿಕಲಿ ಡೈರೆಕ್ಟರ್ ಆಗಿರೋಂಥ ನಾನು ಎಲ್ಲೇ ಆ್ಯಕ್ಟ್ ಮಾಡೋಕೆ ಹೋದ್ರೂ ಏನಾದ್ರು ತಪ್ಪಿದ್ರೆ ಅದನ್ನ ಒಂದು ತಿದ್ದೋ ಪ್ರಯತ್ನ ಮಾಡ್ತೀನಿ. ಅಂದರೆ ಇದೇ ಮಾಡು ಅಂತ ಹೇಳಲ್ಲ, ತಿದ್ದೋ ಪ್ರಯತ್ನ ಮಾಡ್ತೀನಿ. ಅದು ಡೈರೆಕ್ಟರ್ ತಗೊಳ್ಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ನಾನು ಆಲ್ಮೋಸ್ಟ್ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೋ ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಡೈರೆಕ್ಟರ್ಸ್ಗಳು ಅಕ್ಸೆಪ್ಟ್ ಮಾಡಿದ್ದಾರೆ, ಯಾರು ಇಲ್ಲ ಅಂದಿಲ್ಲ. ಯಾಕಂದ್ರೆ ನಾವು ಒಂದು ಒಳ್ಳೆ ರೀತಿ ಹೇಳಕ್ಕೆ ಇಷ್ಟಪಡ್ತೀವಿ. ಅಂದರೆ ಅಂದರೆ ಗೊತ್ತಾಗ್ಬಿಡ್ತದೆ ನಮ್ಗೆ ಏನಾದ್ರು ಒಂದು ತಪ್ಪು ಏನಾದ್ರು ಮಾಡ್ತಿತ್ತು, ಇದು ತಪ್ಪಿದೆ, ಇದು ಕರೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗ್ಬಿಡ್ತದೆ. ಸೊ ಆ ರೀತಿಯಲ್ಲಿ ಕೋಆಪರೇಷನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಊರ್ಗ್ ಹೋಗಿರೋ ನಿನ್ ಅಕ್ಕ ಭಾವನ್ ಬಗ್ಗೆ ಅಲ್ಲ ಕಣೆಯ, ಊರಿಂದ ಬಂದಿರೋ ನಿನ್ ಹೆಂಡತಿ ಬಗ್ಗೆ ನಾನು ಹೇಳ್ತಾ ಇರೋದು. ಎಂಟಿನ ನೋ ರೀಸನ್ಸ್ ನೋ ಎಕ್ಸ್ಕ್ಯೂಸಸ್. ನೀ ಕರ್ಕೊಂಡ್ ಅಂದ್ರೆ ಕೆಲಸ ಕಳ್ಕೊತೀಯ, ಹುಷಾರ್. ನಾನು ಆಕ್ಚುಲಿ ನಾನು ಸೆಂಟ್ರಲ್ ಜೈಲ್ ಸಿನಿಮಾ ಮಾಡಬೇಕು ಅಂತಾರೆ. ನಾನು ಫಸ್ಟ್ ಹೋಗಿದ್ದು ತುಂಬಾ ಅವಾಗ ನಾನು ಶಿವರಾಜ್ ಕುಮಾರ್ ಇಟ್ಕೊಂಡೆ ಶಿವರಾಜ್ ಕುಮಾರ್ ಕಥೆನೂ ಹೇಳಿದೆ, ಕಥೆನೂ ಓಕೆ ಆಗಿತ್ತು. ಸೊ ಲಕ್ಕಿಲಿ ಏನಾಯ್ತು, ಅವ್ರ ಡೇಟ್ಸ್ ಹೊಂದಾಣಿಕೆ ಆಗಿಲ್ಲ, ಕ್ಯಾನ್ಸಲ್ ಮಾಡಿ ನಾನು ಸಾಯಿ ಕವರ್ನ ಸಕ್ಸಸ್ ಆಯ್ತಾ. ಹಾಗೆ ಲಕ್ ಅನ್ನೋದಿದೆಯಲ್ಲ ಅದು ನಿಮಗೆ ಕೈ ಕೊಡೋದು, ಆದರೆ ಪ್ರಯತ್ನ ಅನ್ನೋದಿದೆಯಲ್ಲ ಯಾವತ್ತೂ ನಿಮ್ಗೆ ಕೈ ಕೊಡೋದು. ಪ್ರಯತ್ನ ಮಾಡ್ತಂದ್ರೆ ಗ್ಯಾರಂಟಿ ಯಾವತ್ತಾರು ದಿನ ಫಲ ಕೊಡ್ತೀನಿ ಅನ್ನೋದು ನನ್ನ ಒಂದು ನಂಬಿಕೆ. ನಾನು ಒಂದು ತಿಳಿದಿರೋದೇನಂತ ಅಂದರೆ, ಇಡೀ ಪ್ರಪಂಚದಲ್ಲಿ ನೀವೆಲ್ಲೇ ಹೋಗ್ಲಿ ನಮ್ಮ ಸಿನಿಮಾ ಒಂದೇ ನಿಜಕ್ಕೂ ಪ್ರತಿಯೊಬ್ಬರಿಗೂ ಅವಕಾಶ ಕೊಡುತ್ತೆ. ಇಂಥವ್ರಿಗಿಲ್ಲ ಅನ್ನಂಗಿಲ್ಲ. ಬಟ್ ಅದನ್ನ ನೀವು ಹೇಗೆ ಆರಿಸ್ಕೋತಿರೋ, ನೀವು ಹೆಂಗೆ ಹೋಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಸಿನಿಮಾ ಒಂದೇ ನೋಡಿ. ಇವಾಗ ಯಾರೇ ಒಂದು ಸಹ ಕಲಾವಿದರಾಗಲಿ, ಇದು ನಾನು ಉದಾಹರಣೆ ಹೇಳ್ತೇನೆ. ಒಂದು ಸಹ ಕಲಾವಿದರಾಗಲಿ ದಿನ ಬೆಳಿಗ್ಗೆ ಬರ್ತಾರೆ, ಒಂದು 400-500 ರೂಪಾಯಿ ಕೂಲಿ ಸಿಗುತ್ತೆ ಅವ್ರಿಗೆ. ಬೆಳಿಗ್ಗೆ ಟಿಫನ್ ಸಿಗುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ, ಸಾಯಂಕಾಲ ಟಿಫನ್ ಸಿಗುತ್ತೆ, ಮನೆಗೆ ಹೋಗ್ತಾರೆ. ಅವ್ರೇನು ಆಲ್ಮೋಸ್ಟ್ ಕೆಲಸ ಮಾಡಬೇಕಾಗಿಲ್ಲ. ಏನು ಸಹ ಕಲಾವಿದರು ಬರ್ತಾರೆ, ಒಂದು ಗುಂಪಲ್ಲಿ ಸೇರ್ಕೋತಾರೆ, ಹೋಗ್ತಾರೆ. ಇದು ಒಂದು ಉದಾಹರಣೆ ಹೇಳ್ತಿರೋದು. ಇದರ ಪರ್ಟಿಕ್ಯುಲರ್ ಆಗಿ ಯಾರೇ ತಗೊಳ್ಳಿ, ಇವತ್ತಿನ ಕಾಲಘಟ್ಟದ ಸೀರಿಯಲ್ಸ್ಗಳು ತುಂಬ ಸೀರಿಯಲ್ಸ್ ಸುಮಾರು ನಡೀತಾ ಇದೆ. ಯಾರಿಗೆ ಆಗಲಿ ನಮ್ಮ ಸಿನಿಮಾ ಯಾರಿಗೂ ಮೋಸ ಮಾಡೋದು ಇಲ್ಲ. ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನಮಗೆ ನಾವು ಮೋಸ ಆಗ್ತೀವಿ ಅಷ್ಟೇ. ಸೊ ಅದನ್ನ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಆಸಕ್ತಿ ತೋರಿಸಿ, ಎಷ್ಟು ಪ್ರೀತಿ ಮಾಡಿ, ಎಷ್ಟು ಪೂಜ್ಯ ಭಾವನೆಯಿಂದ ಸಿನಿಮಾ ರಂಗದಲ್ಲಿ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಖಂಡಿತವಾಗ್ಲೂ ಆ ಥರ ನಂಬಿಕೆಯಲ್ಲಿದ್ದರೆ, ಪ್ರೀತಿಯಿಂದ ಇತ್ತು ಅಂದರೆ ಕಲಾದೇವಿ ಎಲ್ಲರೂ ಕೈ ಹಿಡಿತಾಳೆ. ಅದಕ್ಕೆ ಎಕ್ಸಾಂಪಲ್ಲು ನಾನು, ನನ್ನಂಥ 1000 ಜನ ಇದ್ದಾರೆ. ಇದನ್ನ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಸರಿ, ಒಂದೇ ಒಂದು ಹೇಳ್ಬೇಕಂತ ಇಷ್ಟಪಡ್ತೀನಿ. ರಿಪಬ್ಲಿಕ್ ಕನ್ನಡ ಟಿವಿ ಒಂದು ಒಳ್ಳೆ ಧ್ವನಿಯಾಗಿ ನಮ್ಮ ಇಂಡಸ್ಟ್ರಿಗೆ ಒಂದು ಬೆನ್ನೆಲುಬಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಚಾನಲ್ಗೆ. ನಮಸ್ತೆ.